ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ನಾನು 6 ತಿಂಗಳು ಕಂಪ್ಲೀಟ್ ಆಗಿರುವಂಥ ಮಕ್ಕಳಿಗೆ ಮನೇಲೇ ಹೇಗೆ ಹೋಮ್ ಮೇಡ್ ಸಿರ್ಲಾಕ್‌ನ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದು ಬಂದು ಅಂಗಡೀಲಿ ತರೋ ಸಿರ್ಲಾಕಿಗಿನ್ನ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇಲ್ಲಿ ನಾನು ಅರ್ಧ ಕೆಜಿ ಅಕ್ಕಿನ ತೊಗೊಂಡಿದ್ದೀನಿ. ಅಂದರೆ ಬೆಳೆದಿರೋ ಅಕ್ಕಿ ಇದು, ಅಂಗಡಿ ಅಕ್ಕಿ ಅಲ್ಲ. ಸೊ ನಿಮ್ಮ ಹತ್ರ ಬೆಳೆದಿರೋ ಅಕ್ಕಿ ಇದ್ದರೆ ಬೆಳೆದಿರೋ ಅಕ್ಕಿ ತೊಗೊಳ್ಳಿ. ಇಲ್ಲ ಅಂತಂದರೆ ಸೋನಾ ಮಸೂರಿ ಇಲ್ಲ ರೇಷನ್ ಅಕ್ಕಿ ಏನಾದರೂ ತೊಗೋಬೋದು. ಇಲ್ಲಿ ಅರ್ಧ ಕೆಜಿ ಅಕ್ಕಿಗೆ ನಾನು 100 ಗ್ರಾಮ್ ಮೈಸೂರು ಬೇಳೆ ಮತ್ತು 100 ಗ್ರಾಮ್ ತೊಗರಿಬೇಳೆ ಮತ್ತು 50 ಗ್ರಾಮ್ ಹೆಸರು ಬೇಳೆ ತೊಗೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಬಿಸಿಲಲ್ಲೇ ಒಣಗಿಸ್ಕೊಬೇಕು. ಯಾಕಂತ ಹೇಳಿದ್ರೆ ನಾವು ಇದನ್ನು ಮಗುಗೋಸ್ಕರ ಮಾಡ್ತಾ ಇರೋದಲ್ವ. ಸೊ ಅದಕ್ಕೋಸ್ಕರ. ಮತ್ತು ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. 20 ಬಾದಾಮಿ, 20 ಪಿಸ್ತಾ, 10 ಗೋಡಂಬಿ, ಅರ್ಧ ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ 100 ಗ್ರಾಮ್ ಮಖಾನ ತೊಗೊಂಡಿದ್ದೀನಿ. ಸೊ ಇದು ತುಂಬ ಒಳ್ಳೆಯದು ಅಂತ ಹೇಳಿ. ಮತ್ತು ನಾನಿಲ್ಲಿ ಬೇಳೆಗಳನ್ನೆಲ್ಲ ನೀಟಾಗಿ ತೊಳೆದು ಬಿಸಿಲಲ್ಲೇ ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ. ಇದು ಪೂರ್ತಿಯಾಗಿ ಚೆನ್ನಾಗಿ ಒಣಗಿದೆ. ಸೊ ಮತ್ತು ನಾವು ಇದೇ ಥರ ಅಕ್ಕಿನೂ ಕೂಡ ನೀಟಾಗಿ ವಾಶ್ ಮಾಡಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಇದೆರಡನ್ನೂ ಹುರ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು ಒಂದು ಪಾತ್ರೆಗೆ ಬೇಳೆನ ಹಾಕ್ಕೊಂಡು ನೀಟಾಗಿ ಹುರ್ಕೋತಿದ್ದೀನಿ. ಸೊ ಇದು ಮಗುಗೆ ಮಾಡೋದ್ರಿಂದ ನಾವು ಆದಷ್ಟು ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು. ಈ ಬೇಳೆ ಹುರಿದಿರೋ ಘಮ ನಮಗೆ ಬರಬೇಕು, ಅಷ್ಟು ನೀಟಾಗಿ ಹುರ್ಕೋಬೇಕು. ನಾವು ಏನಾದರೂ ಅರ್ಧಂಬರ್ಧ ಹುರಿದ್ರೆ ಮಗುಗೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಎಷ್ಟು ಚೆನ್ನಾಗಿ ಹುರಿಯೋಕ್ಕೆ ಸಾಧ್ಯನೋ ಅಷ್ಟು ನೀಟಾಗಿ ಹುರಿಯಿರಿ. ಸೊ ಮಗುಗೆ ತುಂಬಾ ಒಳ್ಳೆಯದಲ್ವ, ಅದಕ್ಕೋಸ್ಕರ. ಮತ್ತು ಅಕ್ಕಿನೂ ಕೂಡ ಅಷ್ಟೇ. ನಾನಿಲ್ಲಿ ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಲ್ವ, ಅರ್ಧ ಕೆ ಜಿ ಅಕ್ಕಿನೂ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಸೊ ಇದು ಅಷ್ಟೇ, ಅಕ್ಕಿ ಹುರಿಯುವಾಗ ನಮಗೊಂದು ಘಮ ಬರುತ್ತೆ. ಸೊ ಆ ಘಮ ಬರೋವರೆಗೂ ನಾವು ನೀಟಾಗಿ ಅಕ್ಕಿನ ಹುರ್ಕೋಬೇಕು. ಮತ್ತು ಇಲ್ಲಿ ಹುರಿದಿರೋ ಅಕ್ಕಿನ ಎತ್ತಿಟ್ಕೊಂಡು ನೆಕ್ಸ್ಟ್ ನಾನು ಬಾದಾಮಿನ ಹುರ್ಕೊಳ್ತಾ ಇದ್ದೀನಿ. ಬಾದಾಮಿ ಆದಮೇಲೆ ನೆಕ್ಸ್ಟು ಗೋಡಂಬಿನ ಆ್ಯಡ್ ಮಾಡಿಕೊಂಡು ಮತ್ತು ಅದ್ರ ಜೊತೆಗೇ ಪಿಸ್ತಾನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದು ಅಷ್ಟೇ, ಆದಷ್ಟು ನೀಟಾಗಿ ಹುರ್ಕೊಳ್ಳಿ. ನೆಕ್ಸ್ಟು ಅದೇ ಬಿಸಿಗೇ ನಾನು ಜೀರಿಗೆ ಮತ್ತು ಮೆಣಸನ್ನ ಆ್ಯಡ್ ಮಾಡಿಕೊಂಡು, ಸೊ ಆದಷ್ಟು ಕಡಿಮೆನೇ ಇದನ್ನು ರೋಸ್ಟ್ ಮಾಡೋದು ಒಳ್ಳೆಯದು, ಜೀರಿಗೆ ಕಹಿ ಬಂದುಬಿಡುತ್ತೆ. ಸೊ ನೆಕ್ಸ್ಟು ಮಖಾನನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ನೀಟಾಗಿ ರೋಸ್ಟ್ ಆಗಬೇಕು. ಸೊ ಈ ನಾನು ಹುರಿದಿಟ್ಕೊಂಡಿರೋದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ತೀನಿ. ಸೊ ಫಸ್ಟು ಡ್ರೈ ಫ್ರೂಟ್ಸು ಮತ್ತು ಬೇಳೆ ಇದೆಲ್ಲ ಅರ್ಧ ಪೌಡರ್ ಆದಮೇಲೆ ಅದಕ್ಕೇ ಅಕ್ಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅದೆರಡು ಪೂರ್ತಿಯಾಗಿ ಮಿಕ್ಸ್ ಆಗಲಿ ಅಂತ ಹೇಳಿ. ಸಪ್ರೇಟಾಗಿ ಮಾಡಿಕೊಂಡ್ರೆ ಅದು ಸರಿ ಹೋಗಲ್ಲ. ಇದನ್ನು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣಗೆ ನಾನು ರುಬ್ಬಿ ಜರಡಿ ಹಿಡಿದು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಸೊ ಆದಷ್ಟು ನೀವು ಟೈಟ್ ಮುಚ್ಚಳ ಇರುವಂಥ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ. ಇವಾಗ ಸಿರ್ಲಾಕ್ ಪೌಡರ್ ರೆಡಿ ಇದೆ. ಸೊ ಇವಾಗ ನಾವು ಮಗುಗೆ ಸಿರ್ಲಾಕ್ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಇಲ್ಲಿ ನಾನು ನನ್ನ ಮಗಳಿಗೆ ಅಂತ ಹೇಳಿ ಒಂದು ಚಿಕ್ಕ ಪಾತ್ರೆ ಮತ್ತು ಒಂದು ಲೋಟ, ಒಂದು ಸ್ಪೂನ್ನ ಎತ್ತಿಟ್ಕೊಂಡಿದ್ದೀನಿ. ಇದು ಬಂದು ನನ್ನ ಮಗಳಿಗೆ ತಿನ್ನಿಸೋವಂಥ ಬೌಲು. ಅದು ಕೂಡ ನಾನು 2 ಎತ್ತಿಟ್ಕೊಂಡಿದ್ದೀನಿ. 2 ಯಾಕಪ್ಪ ಅಂತಂದರೆ ಬಿಸಿಲಿ ಸರಿಯಾಗಿರ್ಬೋದು, ಸಿರ್ಲಾಕ್ ಆಗಿರ್ಬೋದು ಗಟ್ಟಿ ಇರುತ್ತೆ. ಅದು ಬಿಸಿ ಆರ್ತಾ ತೆಳ್ಳ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸಪ್ರೇಟಾಗಿ ನಾನು 2 ತೆಗೆದಿಟ್ಕೊಳ್ತೀನಿ. ಮತ್ತು ಚಿಕ್ಕ ಪಾತ್ರೆ ತೊಗೊಂಡಿದ್ದೀನಲ್ವ, ಆ ಪಾತ್ರೆಗೆ ಮತ್ತು ಆ ಲೋಟ ಮೆಜರ್ಮೆಂಟ್ ಇಟ್ಕೊಂಡು ನಾನು ಇವಾಗ ಸಿರ್ಲಾಕ್ನ ರೆಡಿ ಮಾಡ್ಕೊತೀನಿ. ಇವಾಗ ತೊಗೊಂಡಿರುವಂಥ ಲೋಟದಲ್ಲಿ 1 ಲೋಟ ನೀರನ್ನ ನಾನು ಚೆನ್ನಾಗಿ ಕಾಯಕ್ಕೆ ಇಟ್ಕೊತೀನಿ. ಇದು ಯಾವ ರೀತಿ ಕಾಯಬೇಕು ಅಂತಂದರೆ ಇದರಲ್ಲಿ ಪೂರ್ತಿ ಬಬಲ್ಸ್ ಬರಬೇಕು. ಸೊ ಅಲ್ಲಿವರೆಗೂ ನಾವು ಇದನ್ನು ಕಾಯಿಸ್ಕೊಬೇಕು. ಮತ್ತು 1 ಸ್ಪೂನ್ನ ನಾನು ಮೆಜರ್ಮೆಂಟಾಗಿ ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ. ಸೊ ಅದೇ ಸ್ಪೂನಲ್ಲಿ ನಾನು 2½ ಸ್ಪೂನ್ ಅಂತಂದರೆ 2½ ಸ್ಪೂನ್ನ ನಾನು ಒಂದು ಸ್ವಲ್ಪ ನೀರನ್ನ ಅದೇ ಗ್ಲಾಸಲ್ಲೇ 1 ಲೋಟ ನೀರು ತೊಗೊಂಡಿದ್ನಲ್ವ, ಅದೇ ಗ್ಲಾಸಲ್ಲಿ ಒಂದು ಅರ್ಧಕ್ಕಿಂತ ಕಡಿಮೆ ನೀರನ್ನ ತೊಗೊಂಡು 2½ ಸ್ಪೂನ್ ಸಿರ್ಲಾಕ್ ಪೌಡರ್ನ ನಾನು ಚೆನ್ನಾಗೆ ಮಿಕ್ಸ್ ಮಾಡ್ಕೊತೀನಿ. ಅದನ್ನು ಯಾವ ರೀತಿ ಮಿಕ್ಸ್ ಮಾಡ್ಕೊಬೇಕು ಅಂತಂದರೆ ಅದರಲ್ಲಿ ಸ್ವಲ್ಪನೂ ಕೂಡ ಗಂಟಿರಬಾರ್ದು. ಸೊ ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಇಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಗಂಟು ಕೂಡ ಇಲ್ಲ ಇದರಲ್ಲಿ. ಸೊ ಆ ರೀತಿ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಸಿರ್ಲಾಕ್ ಒಂದು ಚೂರು ಕೂಡ ಗಂಟಾಗಲ್ಲ. ಇಲ್ಲಿ ನೀರು ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇವಾಗ ನಾವು ಸಿರ್ಲಾಕ್ ಪೌಡರ್ನ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ವ ನೀರಲ್ಲಿ, ಸೊ ಅದನ್ನು ನಾವು ಸ್ವಲ್ಪನೇ ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಬೇಕು. ಆದಷ್ಟು ಸ್ಟವ್ನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಡೋದ್ರಿಂದ ಸಿರ್ಲಾಕ್ ಬಂದು ಗಂಟಾಗಲ್ಲ, ನೀಟಾಗಿ ಆಗುತ್ತೆ. ಸ್ವಲ್ಪನೇ ಹಾಕ್ಕೊಂಡು
ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ. ಆದಷ್ಟು ಸಣ್ಣ ಉರಿಲೇನೆ ಇದನ್ನು ನೀಟಾಗೆ ಬೇಯಿಸ್ಕೊಳ್ಳಿ. ಸೊ ಬೇಯಿಸ್ಕೊಂಡಾದ್ಮೇಲೆ ಇದು ಬಂದು ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸೊ ನೋಡಿ ಅದೆಷ್ಟು ಚೆನ್ನಾಗಾಗಿದೆ. ಇದರಲ್ಲಿ ಒಂದೂ ಕೂಡ ಗಂಟಿಲ್ಲ. ಅಷ್ಟು ನೀಟಾಗೆ ಸಿರ್ಲಾಕ್ ರೆಡಿ ಇದೆ. ಯಾಕೆ ಇಷ್ಟು ಸತಿ ಗಂಟು ಆಗದೆ ಇರೋ ಥರ ಮಾಡಿ ಮಾಡಿ ಅಂತ ಹೇಳ್ತಿದ್ದೀನಿ ಅಂತ ಅಂದರೆ, ಮಕ್ಳಿಗೆ ತಿನ್ನಿಸುವಾಗ ಮಕ್ಕಳು ವಾಮಿಟ್ ಮಾಡೋ ಥರ ಮಾಡಿಬಿಡ್ತಾರೆ ಬಾಯಲ್ಲಿ ಏನಾದರೂ ಸಿಕ್ತಿರೋ ಥರ ಫೀಲ್ ಆದರೆ. ಸೊ ಹಾಗಾಗಿ ಮಕ್ಕಳಿಗೆ ಆದಷ್ಟು ಗಂಟು ಇಲ್ಲದೆ ಇರೋ ಥರ ಮಾಡಬೇಕು. ಕರೆಕ್ಟಾಗಿ ಈ ಕನ್ಸಿಸ್ಟೆನ್ಸಿಲಿ ಮಗುಗೆ ಸಿರ್ಲಾಕ್ನ ಕೊಡಿ. ಸೊ ಅವರು ತುಂಬಾ ಚೆನ್ನಾಗಿ ತಿಂತಾರೆ. ಸೊ ನಿಮ್ಗೆ ಬೇಕಂದರೆ ಇವಾಗ ಬೇಕಂದ್ರೂ ನೀವು ಗೀನ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಬೌಲ್ಗೆ ಸರ್ವ್ ಮಾಡ್ಕೊಂಡ್ಮೇಲೆ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇವಾಗ ಸಿರ್ಲಾಕ್ ರೆಡಿ ಇದೆ. ಸೊ ನಾನಿದನ್ನು ನನ್ನ ಮಗಳಿಗೆ ತಿನ್ನಿಸೋವಂಥ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಸೊ ಇವಾಗ ನನ್ನ ಮಗಳಿಗೆ ಯಾವ್ದು ಸ್ಪೂನಲ್ಲಿ ನಾನು ತಿನ್ನಿಸ್ತೀನಿ ಅದೇ ಸ್ಪೂನಲ್ಲಿ 2 ಸ್ಪೂನ್ಸ್‌ನ ನಾನು ಗೀನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಅದೇ ನನಗೆ ಮೆಷರ್ಮೆಂಟ್ ಯಾವಾಗ್ಲೂ. ಸೊ 2 ಸ್ಪೂನ್ ಹಾಕಿದ್ರೆ ಸಾಕು. ಯಾಕಂದರೆ ಮಕ್ಕಳಿಗೆ ಆದಷ್ಟು ಕಡಿಮೆನೇ ಸ್ಟಾರ್ಟಿಂಗ್ ಕೊಡಬೇಕು. ಸೊ ಹಾಗಾಗಿ 2 ಸ್ಪೂನ್ ಗೀನ ಹಾಕ್ಕೊಂಡು ಅದೇ ಬೌಲಲ್ಲಿ ನಾನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದು ಪೂರ್ತಿ ಅದರಲ್ಲಿ ಮಿಕ್ಸ್ ಆಗಬೇಕು. ಇದು ಇವಾಗ ಪೂರ್ತಿಯಾಗಿ ಮಿಕ್ಸ್ ಆಗಿದೆ. ಆರೋಗ್ಯಕರವಾದ ಮನೆಯಲ್ಲೇ ಮಾಡಿದ ಹೋಮ್ ಮೇಡ್ ಸಿರ್ಲಾಕ್ ರೆಸಿಪಿ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.